ಯುದ್ಧಕ್ಕೆ ನಿಂತ ಮೇಲೆ ಎದೆ ತೋರಿಸ್ರು. ಅಲ್ಲ, ಎದುರಾಳಿಗಳು ಬರ್ತಾ ಇದ್ದಂಗೆ ನಿಮ್ಮ ಟೀಮ್ ಬೆನ್ ತೋರಿಸ್ತಾ ಇದಾರಲ್ಲ, ಏನ್ ಭಟ್ರೆ ಇದು? ಎದೆ ತೋರಿಸ್ಬೇಕಲ್ವಾ ಭಟ್ರೆ? ಎದೆ ಯೋಗ್ಯತೆ ಇರೋರಿಗೆ ತೋರಿಸ್ತಾರೆ. ಶಿವ, ನಿನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದಾರ ಯಾರು? ನೋಡು ಶಿವಣ್ಣ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ನೀನು ಒಂದೇ ತಾಯಿ ಒಕ್ಲಿಂದ ಬಂದವ್ರು ಅಂತ ಸುಮ್ನೆ ಇದ್ದೀನಿ. ಆದ್ರೆ ಈ ಅಪ್ಪಣ್ಣ ಅವನಲ್ಲ, ಅವನೇನು ಹಿಚ್ಚಕಿ ಕಿವುಂಚಿ ಬಂದಲ್ಲ, ಅದೆಲ್ಲ ಸರಿ ಕಿವುಚಕ್ಕೆ ಹಿಚ್ಕಕ್ಕೆಲ್ಲ ಬಿಡಲ್ಲ. ಮೇಡಮ್ ಏನ್ ಗೊತ್ತಾ, ನಾವು ಕೂಲ್ ಆಗಿರೋಣ, ತಪ್ಪು ನಮ್ದು. ಅಂದ್ರೆ ಭಯ ಆಯ್ತಲ್ಲ, ಸೋತ್ ಬಿಡ್ತೀವಿ ಅನ್ನೋ ಭಯ ಹತ್ರ ಕೂಗಾಡ್ಕೊಳ್ಳಿ. ನೀವ್ ಎಷ್ಟು ಸ್ಪೀಡ್ ಅಲ್ಲಿ ಬಂದ್ರು ನಿಮ್ಮ ನಿಲ್ಸಕ್ಕೆ ನಮ್ ರೆಡ್ ಸಿಗ್ನಲ್ ಗೆ ಯಾರು ರೆಡ್ ಸಿಗ್ನಲ್ ಇದೆ ನಿಮ್ಮ ನಿಲ್ಸ್ಲಿಕ್ಕೆ. ನಿಮಗೆ ಮತ್ತೆ ಹೋಗಿ ಅನ್ಲಿಕ್ಕೆ ಅಲ್ಲಿ ಗ್ರೀನ್ ಸಿಗ್ನಲ್ ಇದೆ. ಎಷ್ಟು ಹೋಗ್ಲಿಕ್ಕೆ ಅಲ್ಲಿ ಗ್ರೀನ್ ಸಿಗ್ನಲ್ ಇದೆ. ಆಗ ನಮ್ ಜೊತೆ ಅಲ್ಲಿ ಆಟೋ ಇನ್ಸ್ಪೆಕ್ಟರ್ ಇದ್ದಾರೆ ನೋಡಿ, ಕೂತಿದ್ದಾರೆ ನೋಡಿ, ಅವರಿದ್ರೆ ಸಾಕು. ಓಕೆ ಓಕೆ ಓಕೆ. ದಾನದಲ್ಲಿ ಅತಿ ಶ್ರೇಷ್ಠವಾದ ದಾನ ಒಂದು ಸಮಾಧಾನ, ಇನ್ನೊಂದು ಮೈದಾನ ಅಲ್ಲ ಗ್ರೌಂಡ್. ಹಾಗಾಗಿ ಇದೆರಡು ಬಹಳ ಶ್ರೇಷ್ಠವಾದ ದಾನಗಳನ್ನ ಇಟ್ಕೊಳ್ತಾ, ಈಗ ಏನೇ ಕೌಂಟರ್ ಎನ್ಕೌಂಟರ್ಗಳು ನಡೆದ್ರು ಕೂಡ ರಕ್ಷಿತಾ ಮೇಡಮ್ ಟೀಮ್ ನ ಮಾತ್ರ ನಾವು ಹೊಗಳಲೇಬೇಕು. ಯಾಕಂದ್ರೆ ಒಂದು ಕಡೆ ಅಪ್ಪಣ್ಣನ್ ಟೀಮು ಹೋದ್ಸಲಿ ಚಾಂಪಿಯನ್ಶಿಪ್ ಗೆದ್ದಂತ ತಂಡ, ಇನ್ನೊಂದು ಟೀಮ್ ಕ್ಯಾಪ್ಟನ್ ನಮ್ಮ ಶಿವರಾಜ್ ಕ್ಯಾರ್ಪೇಟೆ, ನಮ್ಮ ಕಾಮಿಡಿ ಕಿಲಾಡಿಗಳು ಸೀಸನ್ 1 ವಿನ್ನರ್. ಓಕೆನಾ? ಈ ಎರಡು ವಿನ್ನರ್ಸ್ ಇರೋ ಅಂತ ಟೀಮು ಇವ್ರಿಗೆ ಒಂದು ರೇಂಜ್ಗೆ ಸ್ಟ್ರೆಂತ್ ಬಂದ್ಬಿಟ್ಟಿದೆ. ಓಕೆನಾ? ಹಾಗಾಗಿ ಅದರ ಟೀಮ್ ಓನರ್ ಅಂದ ತಕ್ಷಣ ಆಲ್ರೆಡಿ ಇವರು ಒಂದು ರೇಂಜ್ ಅಲ್ಲಿ ಇದಾರೆ ಇವಾಗ. ಯಾರ ಇವರೆಲ್ಲ? ಕ್ಯಾರ್ಪೇಟೆ ಉತ್ತರ ಕೊಡು, ಯಾರು ಇವರೆಲ್ಲ? ಶಿವ, ದೊಡ್ಡವ್ರ ಹತ್ರ ಮಾತಾಡ್ಬಾರ್ದು ಕಣೋ, ಮಾಡಿ ತೋರಿಸ್ಬೇಕು. ಏನು ಮಾತಾಡ್ಬೇಡ. ನಮಸ್ಕಾರ ಮಾಡಿ, ಎಲ್ರು ನಮಸ್ಕಾರ ಮಾಡಿ. ನಮಸ್ಕಾರ ಭಟ್ರೆ. ನಿಮ್ ಆಶೀರ್ವಾದ ನಮ್ಗೆ ಬೇಕು ಬಿಡಿ. ಇನ್ನೊಂಚೂರು ರಿಕ್ವೆಸ್ಟ್ ಮಾಡಿ, ಕಪ್ಪು ಸ್ವಲ್ಪ ನಮ್ಗೆ ಒಂದು ನಾವೇ ಹೋದ್ಸಲ ಕೊಡ್ತಾಕೊಂಡು ಸ್ವಲ್ಪ ನಮ್ಮನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ ಆವಾಗ ಆಶೀರ್ವಾದ ಮಾಡ್ತೀವಿ. ಚೊಂಬು ಕೊಡ್ತೀವಿ, ಕಪ್ ಕೊಡೋಕಿಲ್ಲಪ್ಪ. ಹೆಂಗು ನಮಸ್ಕಾರ ಮಾಡಿದ್ರ ನೋಡಿ, ರಿಕ್ವೆಸ್ಟ್ ಮಾಡ್ಕೊಂಬಿಡಿ, ಬಿಟ್ಬಿಡ್ತೀವಿ. ಹಿರಿಯೋರು ಅಂತ ನಮಸ್ಕಾರ ಮಾಡಿ. ಇಲ್ಲಾಂದ್ರೆ ಇದೇನೋ ಧೂಳು ಎಬ್ಸಕ್ ಹೋಗ್ತಾ ಇದೀರ ಮಳೆಗಾಲ ಟೈಮ್. ಒಂದೇ ಒಂದು ಧೂಳು ಹೋಗ್ತಾ ಇದಾರೆ. ಹಿಂದೆ ಏನೋ ಧೂಳು ಎಬ್ಬಿಸ್ತೀವಿ. ಮಾತು ಕಣೋ. ದಾನದಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ ಮತ್ತು ಮೈದಾನ. ಸೊ ಕ್ಯಾರ್ಪೇಟೆ ನೋಡಪ್ಪ, ಹೋದ್ಸಲಿ ನಿಮ್ಮ ಟೀಮ್ ಅಲ್ಲಿ ಇದ್ದವ್ರಿಗೆ ಈ ಸಲಿ ಇಬ್ರು ಹೊಸ ಕಂಟೆಸ್ಟೆಂಟ್ ಆಡ್ ಆಗಿದ್ದಾರೆ ಕಾಮಿಡಿ ಸೀಸನ್ 3 ಇಂದ. ದೀಪಿಕಾ ಹಾಗೂ ದಾನಪ್ಪ ಈ ಎಕ್ಸ್ಟ್ರಾ ಪ್ಲೇಯರ್ಸ್ ಬಂದಿರೋದ್ರಿಂದ ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತಾ ಇದೆಯಾ? ಏನ್ ಅನಿಸ್ತಾ ಇದೆ ನಿಮ್ ಟೀಮ್ ಬಗ್ಗೆ? ಆಸ್ ಎ ಕ್ಯಾಪ್ಟನ್ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿದೆ, ಎಲ್ಲರೂ ಸಮಾನ ಮನಸ್ಕರಾಗಿದ್ದೀವಿ, ಖುಷಿ ಇದೆ ಟೀಮ್ ಅಲ್ಲಿ. ಮತ್ತೆ ದಾನಪ್ಪ ಅವರು ಮಾತೇತರ ಬಾ ಮಲಿಕು ಅಂತಾರೆ, ಅದೊಂದು ಅದು ಇಲ್ಲ ಈಗ್ಲೂ 5 ತಿಂಗಳು ಒಬ್ಬರೇ ಮಲಗಿದ್ರಲ್ಲ. ದಾನಪ್ಪ ಅವರೇ, ಲಾಕ್ಡೌನ್ ಅಲ್ಲಿ ಚೆನ್ನಾಗಿ ಮಲ್ಕೊಂಡ್ರ? ತುಂಬಾ ಚೆನ್ನಾಗಿ ಮಲಗಿದೀನಿ. ಓಕೆ, ಇವಾಗ ಉಳಿದಿರೋ ಟೀಮ್ 2 ಟೀಮನ್ನು ಸರಿಯಾಗಿ ಮಲಗಿಸ್ತೀವಿ. ದಾನಪ್ಪ 2 ಅಲ್ಲ ಕಣ್ಣ, 4 ಟೀಮನ್ನ ಮಲಗಿಸ್ಬೇಕು. ಸದ್ಯಕ್ಕೆ 2 ಕಾಣಿಸ್ತಿರೋದ? ಓಕೆ. ಅಲ್ಲ ಇವ್ರದೇ ಈ ರೇಂಜ್ ಅವ ಅಂತಂದ್ರೆ, ಇನ್ನು ಹೋದ್ಸಲಿ ವಿನ್ನರ್ಸು, ಈ ಸಲ ಡಿಫೆಂಡಿಂಗ್ ಚಾಂಪಿಯನ್ಸ್. ಆಕ್ಚುಲಿ ಕಪ್ಪಿಗೆ ಆಲ್ರೆಡಿ ಅವ್ರ ಹತ್ರನೇ ಇರೋದು, ಅವರಿಂದ ನೀವು ತಗೋಬೇಕು ಇನ್ಫ್ಯಾಕ್ಟ್. ಓಕೆನಾ? ಆ ಕ್ಯಾಪ್ಟನ್ ಮಾತಾಡ್ಸೋಣ. ಅಪ್ಪಣ್ಣ ಅವರೇ ಹೇಳಿ, ಏನ್ ಅನಿಸ್ತಾ ಇದೆ ನಿಮ್ಮ ಟೀಮ್ ಬಗ್ಗೆ? ನಿಮಗೆ ಹೊಸ ಪ್ಲೇಯರ್ಸ್ ಇಬ್ರು ಸೇರ್ಕೊಂಡಿದ್ದಾರೆ ಸರ್. ಅದೇ ಹೋದ್ ಸತಿನೂ ನಮ್ಮ ಟೀಮು ಒಂದು ಒಗ್ಗಟ್ಟಿಂದ ಕೆಲಸ ಮಾಡ್ತು. ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ. ಆಮೇಲೆ ಸ್ಕ್ರಿಪ್ಟ್ಗಳು ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ತು. ಆಮೇಲೆ ನಮ್ಮ ಐಡಿಯಾಸ್ಗಳು ಶೇರ್ ಹ್ಞೂನ್ರಿ ಹೋಗ್ಲಿ. ನೀ ಮಾತಾಡ್ಕೊಂಡ? ಹಾ ಮೇಡಮ್, ಅವ್ನು ಏನೇ ಹೇಳಿದ್ರು ಹ್ಞೂ ಅನ್ಬೇಕು. ಹೋದ್ ಸತಿ ನಾವೆಲ್ಲರೂ ಸೇರಿ ಅಲ್ಲಿ ಕೂತಿರುವ ರೆಡ್ ಗ್ರೀನ್ಗೆ ಉಣ್ಣಿಸಿ, ಇವರನ್ನ ಮಲಗಿಸಿ, ನಮ್ಮನ್ನ ಎಬ್ಬಿಸಿ ಕಪ್ಪು ತಗೊಂಡು ಮನೆಗೆ ಹೋಗಿದ್ದು ಇಡೀ ದೇಶನೇ ನೋಡಿದೆ. ಮತ್ತಿನ್ನೇನು ಹೇಳು ಸರ್ ನಮ್ಮ ತಂಡದ ಬಗ್ಗೆ? ಕಪ್ಪು ಥ್ಯಾಂಕ್ ಯು. ಓಕೆ ಭಟ್ರೆ, ನಿಮ್ಮ ಗಾಳಿಪಟ ಚೆನ್ನಾಗಿ ಹಾರ್ತಾ ಇತ್ತು. ಈಗ ಸುಂಟ್ರ ಗಾಳಿ ಬಂದಿದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಒಂದು ಸಣ್ಣ ಕಿವಿ ಮಾತನ್ನ ಹೇಳ್ತಾ, ಸೊ ನೀವು ಜೋಶಲ್ಲಿ ಇದ್ದೀರಾ, ಇದೇ ಜೋಶಲ್ಲಿ ಘೋಷವಾಕ್ಯನ ಸಿಂಕಲ್ಲಿ ಹೇಳ್ಬೇಕು. ಓಕೆನಾ? ಓಕೆ, ರೆಡಿ? 3, 2, 1. ಸೂಪರ್ ಬೌಂಡ್ರಿನಪ್ಪ. ಥ್ಯಾಂಕ್ ಯು ಸೋ ಮಚ್.
ಅಣ್ಣ ಈಗ ಎಲ್ಲ ತಮಾಷೆ ಮೋಜು ಮಸ್ತಿಗಳ ನಡುವೆ ಸೀರಿಯಸ್ ಆದಂತ ಕೆಲವು ವಿಷಯಗಳು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ನಮಗೆ ಬಹಳ ಖುಷಿ ಇಡುತ್ತೆ. ಯಾಕಂದ್ರೆ ಅದರಲ್ಲಿ ನೀವು ಒಂದು ಸಾಕಷ್ಟು ಅಧ್ಯಯನ ಮಾಡಿರ್ತೀರಿ. ಈ ಕರೋನಾ ಅನ್ನೋದು ಬಂದು ಮನುಷ್ಯನಿಗೆ ಯಾವ ತರ ಆಗೋಯ್ತು ಅಂತಂದ್ರೆ ಎಲ್ಲವನ್ನು ಬಿಟ್ಟ. ರಾಜ ಇಲ್ಲ, ಮಹಾರಾಜ ಇಲ್ಲ, ಮಿನಿಸ್ಟರ್ ಇಲ್ಲ, ಕಾಮನ್ ಮ್ಯಾನ್ ಇಲ್ಲ. ಏನಣ್ಣ ಇದು ಕರೋನಾ ಏನ್ ಹೇಳಕ್ ಬಂದಿದೆ ಪ್ರಪಂಚಕ್ಕೆ? ಏನಾಯ್ತಣ್ಣ? ಮೊದಲನೇದಾಗಿ ನಮ್ಮ ಸೀಸನ್ 1, 2, 3 ಎಲ್ಲ ಆಲ್ ಬ್ಯೂಟಿಫುಲ್ ನಮ್ಮ ಮುಂದೆ ಬೆಳೆದಂತ ಅದ್ಭುತ ಸಾಧಕರು, ಅವ್ರನ್ನ ನಾವು ವೆಲ್ಕಮ್ ಮಾಡ್ಬೋದು. ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಜಿ ಟಿವಿಯ ಎಲ್ಲ ನನ್ನ ಬಂಧುಗಳು ಏನೇನು ಎಲ್ಲ 3 ಸೀಸನ್ ಇಂದ ಚಾಂಪಿಯನ್ ಎಲ್ಲ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಕೂಡ ನಾವು ಬರ್ಮಾಡ್ಕೊಳ್ಳೋಣ ಈ ಕಾರ್ಯಕ್ರಮಕ್ಕೆ. ಎಸ್ 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 ಆಲ್ ಟೆಕ್ನಿಷಿಯನ್ಸ್ ಅಂಡ್ ಇಲ್ಲಿ ಆಕ್ಟ್ ಗಳನ್ನ ಮಾಡಿಸೋದಕ್ಕೆ ಕಷ್ಟಪಡುವಂತ ನಮ್ಮ ಟೀಮ್ಗಳು ಯಾರಿದ್ದಾರೆ, ನಮ್ಮ ಶರಣ ಆಗ್ಬೋದು, ಸತೀಶ್ ಆಗ್ಬೋದು, ಅಂಡ್ ದೇರ್ ಟೀಮ್ ರೈಟರ್ಸು, ಮೆಂಟರ್ಸು, ಅವ್ರಿಗೂ ಕೂಡ ನಾವು ಬರ್ಮಾಡ್ಕೊಂಡು ಅವ್ರಿಗೂ ಶುಭ ಹಾರೈಸೋಣ. ಜೊತೆಗೆ ರಾಗಪ್ಪ ಏನು ಈ ಕಾರ್ಯಕ್ರಮ ಆಗ್ಲೇಬೇಕು ಅಂತ, ಯಾಕಂದ್ರೆ ಈ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಇವತ್ತು ಇದ್ದಂತ ಈ ಕರೋನಾ ಕೊಟ್ಟಂತ ಬಳುವಳಿಗೆ ಬಹುಶಃ ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ, ಆಗ್ತಾನೆ ಇರಲಿಲ್ಲ. ನನಗೆ ಏನು ಇಷ್ಟ ಆಯ್ತೋ ಏನು ಇಷ್ಟ ಆಗಿಲ್ಲ, ನಾನು ಭಟ್ರಿಗೆ ಮತ್ತೆ ರಕ್ಷಿತಂಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಇಲ್ಲಿ ಬರೋ ಧೈರ್ಯ ನನಗಿರ್ಲಿಲ್ಲ. ಅವರಿಬ್ರು ನನಗೆ ಬಹಳ ಫೋನ್ ಮಾಡಿ ನೀವು ಬರಲೇಬೇಕು, ನೀವು ಭಾಗವಹಿಸಲೇಬೇಕು ಅನ್ನೋ ತರ ಅವರು ಬಹಳ ಅಂದ್ರೆ ಹೇಳಕ್ ಅಸಾಧ್ಯವಾದಂಥದ್ದು ಇದು. ಆಮೇಲೆ ನಮ್ಮ ರಾಘು ಬಂದ, ರಾಘು ಬಾಯಿನಲ್ಲಿ ಒಂದು ಮಾತು ಕೇಳಿದ್ವಿ, ನಾವು ಈ ಪ್ರೋಗ್ರಾಮ್ ನ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಏನೇನೋ ಇದೆ ಈ ಕೊರೋನಾ ಬಂದ ಮೇಲೆ ಅಡ್ವರ್ಟೈಸ್ಮೆಂಟ್ ಇತ್ಯಾದಿ ವಗೇರ ಅದರದೇ ಆದಂತ ಕೆಲವು ನೋವಿದೆ. ನನ್ನನ್ನ ನಂಬ್ಕೊಂಡು ಒಂದು ದೊಡ್ಡ ಟೀಮ್ ಇದೆ, ಆ ಟೀಮ್ನ ನಾನು ಕೆಲಸ ಇಲ್ದಂಗೆ ಕಳಿಸ್ಬಿಟ್ರೆ ನನ್ನಂತ ಒಬ್ಬ ನತದೃಷ್ಟ ಇನ್ನೊಬ್ಬ ಇಲ್ಲ ಅಂತ ಒಬ್ಬ ಯಜಮಾನ ಅನ್ಸ್ಕೊಂಡು ಅವ್ನು ಆಲೋಚನೆ ಮಾಡ್ತಾನಲ್ಲ, ಅದಕ್ಕಿನ್ನ ದೊಡ್ಡ ಒಂದು ಅದ್ಭುತವಾದಂತ ವಿಷಯವೇ ಬೇರೆ. ಖಂಡಿತ. ಈಗ ಕೊರೋನಾ ಎಂಬತಕ್ಕದ್ದು ಬಂದಿದೆ. ಬಹುಶಃ ನನ್ನ 10 ರಿಲೇಟಿವ್ ಅಲ್ಲಿ ಸಾವುಗಳನ್ನ ನೋಡಿದೆ. ಬಹುತೇಕರು ಅವ್ರ ವ್ಯವಹಾರಗಳು ಇತ್ಯಾದಿ ಏನೇನೋ ನಡೀತಾ ಇತ್ತು, ಯಾರಿಗೂ ಒಂದು ಚಿಂತನೆನೇ ಇಲ್ಲ ನಾವು ಇಂಥ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂತೀವಿ ಅಂತ. ಇವತ್ತು 100 ರೂಪಾಯಿ ಸಂಪಾದನೆ ಮಾಡೋನಿಗೆ 100 ರೂಪಾಯಿ ಇಲ್ದಂಗ ಆಯ್ತು. ಅರ್ಥ ಮಾಡ್ಕೊಂಡವ್ರಿಗೆ ಇದು ಬಹಳ ಅದ್ಭುತ ಆದಂತ ಒಂದು ವಿಷಯ. ನಾವು ನಮ್ಮ ಸಮಾಜವನ್ನ, ಪ್ರಕೃತಿಯನ್ನ ಇತ್ಯಾದಿ ವಗೈರ ಎಲ್ಲವನ್ನ ಸರ್ವನಾಶ ಮಾಡಿದ್ವಿ ಒಂದ್ ಕಡೆಯಿಂದ. ಮಾಡಿದಾಗ ತನ್ನನ್ನು ತಾನು ರಿಪೇರಿ ಮಾಡ್ಕೋಬೇಕಲ್ಲ. ಇಷ್ಟು ದಿನ ಯಾರೋ ಮಾಡ್ತಾರೆ ಅನ್ಕೊಂಡಿಲ್ಲ, ಅವಳೇ ಎದ್ದು ಬಂದು ಯಾವುದೋ ಒಂದು ಯಾವುದೋ ಒಂದು ರೂಪ. ಈ ಕೊರೋನಾ ಕಲಿಸಿದಂತ ಪಾಠ ಎಂಥದ್ದು ಅಂದ್ರೆ, ಅತ್ಯಂತ ಉತ್ಕೃಷ್ಟದ ಶ್ರೀಮಂತ ಬಡವನಾದ, ಬಡವ ಸಮಾಧಿಯಾದ. ಈಗಲೂ ಮನುಷ್ಯ ಪರಿವರ್ತನೆ ಆಗ್ಲಿಲ್ಲ ಅಂದರೆ ನೀನು ಮನುಷ್ಯ ಜಾತಿಗೆ ಹುಟ್ಟಿದವನಲ್ಲ ಅನ್ನೋದು ನಿರ್ಣಯ ಮಾಡ್ಬೇಕಾಗ್ತದೆ. ಅಂದ್ರೆ ಈ ಒಂದು ಸಿಸ್ಟಮ್ ನ ಏನ್ ಕಳಿಸ್ಕೊಡ್ತು ಅಂದ್ರೆ, ಅವನು ಬಡವನಾಗಿ ಬಲ್ಲಿಗನಾಗ್ಲಿ ಏನೇ ಆಗ್ಲಿ, ನಿನ್ನ ಸತ್ರೆ ನಿನ್ನ ಹೆಣವನ್ನು ಕೂಡ ನಿನ್ನ ಬಂಧುಗಳು ನೋಡದೇ ಇರೋ ತರ ಯಾವನೋ ಎತ್ಕೊಂಡೋಗಿ ಯಾವ್ದೋ ಗುಂಡಿಗೆ ಬಿಸಾಕ್ತಾನೆ. ಅಂತ ಒಂದು ನಶ್ವರ ಜಗತ್ತು ಇದು. ಇದಕ್ಕೆ ಯಾಕೋಸ್ಕರ ಬಡ್ಕಂತೀರಿ? ನಾನು, ನಂದು, ನಾನೇ ಅದನ್ನೆಲ್ಲ ಬಿಟ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ದೇವರು ಎಂಬತಕ್ಕವನು ಇಲ್ಲಿದ್ದಾನೆ. ತುಂಬಾ ನಿಯತ್ತಿಂದ ಎಲ್ಲರಿಗೂ ಪ್ರೀತಿ ತೋರಿಸಿ, ಪ್ರಾಣಿಗೂ ಪ್ರೀತಿ ತೋರಿಸ್ರಿ, ವಯಸ್ಸಾದವ್ರಿಗೆ ಪ್ರೀತಿ ತೋರಿಸಿ, ತಂದೆ ತಾಯಿಗೆ ಪ್ರೀತಿ ತೋರಿಸ್ರಿ. ನ್ಯಾಯ ನೀತಿ ಧರ್ಮದಲ್ಲಿ ನೀವು ಬದುಕುವಂತ ಕೆಲಸ ಮಾಡಿ. ಈ ಕರೋನಾ ಕಲಿಸಿರೋ ಪಾಠ ಏನು ಅಂದ್ರೆ, ಬದುಕು ನಶ್ವರ. ಯಾರು ನಿಜವಾದ ಶ್ರೀಮಂತ ಈ ವಿಶ್ವದಲ್ಲಿ ಅಂತ ಅಂದ್ರೆ, 3 ಹೊತ್ತು ಅದ್ಭುತವಾದ ಊಟ, 8 ಗಂಟೆ ನಿದ್ರೆ, ಮುಖ ತುಂಬಾ ನಗು ಯಾವನಿಟ್ಟಿರ್ತಾನೆ ಅವನೇ ನಿಜವಾದ ಶ್ರೀಮಂತ ಈ ಪ್ರಪಂಚ.